ನಮಸ್ತೆ ದೋಸ್ತೋ. ಸಾಂಪ್ರದಾಯಿಕ ಶೈಲಿಯಲ್ಲಿ ನುಗ್ಗಿ ಸೊಪ್ಪಿನ ಅಕ್ಕಿ ರೊಟ್ಟಿ ಅಥವಾ ಪರಾಟ. ಅರೆ ಇದೇನು ಹೊಸತು ಅಂತ ಕೇಳ್ತಾ ಇದ್ದೀರಾ? ಎಸ್ ಫ್ರೆಂಡ್ಸ್, ಸ್ವಲ್ಪ ಹೊಸತಾಗಿದ್ದರೆ ಮಾತ್ರ ಎಲ್ಲವೂ ಚೆನ್ನಾಗಿರುತ್ತೆ ಅಲ್ವಾ? ಎಸ್ ಫ್ರೆಂಡ್ಸ್, ಇದು ನುಗ್ಗೆ ಸೊಪ್ಪಿನ ಪರಾಟ ಅಥವಾ ಅಕ್ಕಿ ರೊಟ್ಟಿ ವೆರಿ ಟೇಸ್ಟಾಗಿರುವಂಥದ್ದು, ಹಾಗೆ ಪೋಷಕಾಂಶಗಳ ಆಗರವಾಗಿರುವಂಥದ್ದು, ಅತ್ಯಧಿಕವಾದ ಪೋಷಕಾಂಶ ಹಾಗೆ ಕಬ್ಬಿಣದ ಅಂಶ ಇರುವಂಥ ಈ ನುಗ್ಗೆ ಸೊಪ್ಪಿನ ಪರಾಟ ಅಥವಾ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಬಹಳ ಟೇಸ್ಟ್ ಆಗಿರುತ್ತೆ. ಹಾಗೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಹಾಗೆ ನುಗ್ಗೆ ಸೊಪ್ಪಿನ ಜೊತೆಗೆ ನಾವು ನುಗ್ಗೆಕಾಯಿಯನ್ನು ಕೂಡ ಮಾಡ್ತೇವೆ. ಕಾಯಿನ ರಸನ್ನು ತೆಗೆದು ಕೂಡ ರೊಟ್ಟಿಯನ್ನು ಮಾಡುವಂಥದ್ದು ಅಥವಾ ಪರಾಟವನ್ನು ಮಾಡುವಂಥದ್ದು. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ಸೊಪ್ಪನ್ನು ಬಳಸಿ ಬನ್ನಿ ಫ್ರೆಂಡ್ಸ್ ನೋಡುವ ಹೇಗೆ ಮಾಡೋದು ಅಂತ. ನೋಡಿ, ಸೊಪ್ಪನ್ನು ನಾನು ಗಿಡದಿಂದ ಹಸಿರಾಗಿರುವಂಥದ್ದು, ಅಂದರೆ ಯಾವುದೇ ಬೆಳೆದ ಸೊಪ್ಪು ಬೇಡ, ಅತಿಯಾದ ಎಳೆ ಸೊಪ್ಪು ಬೇಡ, ಮೀಡಿಯಮ್ ಸೊಪ್ಪು. ಈಗಂತೂ ಈ ಒಂದು ಟೈಮಲ್ಲಿ ಚಿಗುರಿರುತ್ತೆ ಅಲ್ವಾ? ಸೊ ಚಿಗುರಿರುವಂಥ ತುಂಬ ಚೆನ್ನಾಗಿರುತ್ತೆ ಈಗಿನ ಸೊಪ್ಪುಗಳಲ್ಲಿ. ಯಾಕೆಂದರೆ ಇನ್ನು ಚೈತ್ರ ಮಾಸದಲ್ಲಿ ಆಗಿರುವುದರಿಂದ ಹೊಸ ಹೊಸ ಎಲೆಗಳು ಬರ್ತಾ ಇರುತ್ತೆ. ಹಾಗೆ ಅದರಲ್ಲಿ ಏನು ಎಲೆಗಳಲ್ಲಿ ಹುಳುಕುಗಳು ಇರಲ್ಲ, ಹುಳಗಳಿರಲ್ಲ, ಎಲೆಗಳು ತುಂಬ ಚೆನ್ನಾಗಿರುತ್ತೆ. ಇದನ್ನು ಕ್ಲೀನ್ ಮಾಡ್ಕೋಬೇಕು. ಇದನ್ನು ಒಂದೆರಡು ದಿನ ನೀವು ಅವತ್ತೇ ಮಾಡೋದಿದ್ದರೆ ತೆರ್ಕೋಬೇಕಾಗ್ತದೆ, ಅಥವಾ 2 ದಿನ ನಾಳೆ ಮಾಡೋದಿದ್ದರೆ ಒಂದು ಪೇಪರ್ ಕಟ್ಟಿ ಇಟ್ಟರೆ ಅದು ತಾನೇ ಉದುರಿ ಹೋಗುತ್ತೆ, ಸ್ವಲ್ಪ ಅಲುಗಾಡಿಸಿದ್ರೆ ಉದುರುತ್ತೆ. ಸೊ ಇದನ್ನು ಒಂದು ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ, ಅಥವಾ ಸಾದಾ ನೀರಲ್ಲಿ ಸಾಕು. ಸೊಪ್ಪು ಚೆನ್ನಾಗಿದ್ದರೆ ಸಾದಾ ನೀರಲ್ಲಿ, ಅಥವಾ ಇಲ್ಲಾಂದರೆ ಒಂದು ಸ್ಪೂನ್ ಹರಳುಪ್ಪಿನಲ್ಲಿ ತೊಳ್ಕೊಂಡು ನೀರಿನಲ್ಲೆಲ್ಲ ತೆಗೆದು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಆದಮೇಲೆ ಅದನ್ನು ನಾವು ಈಗ ಮುಂದಿನ ತಯಾರಿಯಲ್ಲಿ ಭಾಳ ವಿಶೇಷವಾಗಿರುವಂಥದ್ದು ಅಕ್ಕಿ ರೊಟ್ಟಿನ ಬರೀ ನೀರು ಹಾಕಿ ಕಲಿಸೋದಲ್ಲ. ಮೊದಲಿಗೆ ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅಂದರೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂತ. ಸೊ ಯಾವುದೇ ಅಕ್ಕಿ ಹಿಟ್ಟನ್ನು ತಗೊಳ್ಳಿ, ಚೆನ್ನಾಗಿರೋ ಅಕ್ಕಿ ಹಿಟ್ಟನ್ನು ತೊಳೆದು ಸ್ವಲ್ಪ ನೀರಲ್ಲಿ 2 ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಇಲ್ಲಿ 1.5 ಸ್ಪೂನ್ ಸಾಲ್ಟನ್ನು ಯೂಸ್ ಮಾಡಿ ಸ್ವಲ್ಪ ಇದನ್ನು ಚೆನ್ನಾಗಿ ಕದಡಿ ಗ್ಯಾಸಲ್ಲಿ ಇಟ್ಬಿಟ್ಟು ಜರಿ ಕಾಸೋದು ಅಂತ ಹೇಳ್ತೀವಿ ಇದಕ್ಕೆ. ನಾವು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಬೇಕಾದ್ರೆ ಹೀಗೆ ಮಾಡಬೇಕಾಗುತ್ತೆ. ಚೆನ್ನಾಗಿ ಕದಗಿ ಹಿಟ್ಟು ಗಟ್ಟಿ ಆಗುವವರೆಗೆ ಇಟ್ಕೊಳ್ಳಿ. ಹಿಟ್ಟು ಇದನ್ನು ತಣ್ಣಗಾದ ಮೇಲೆ ಇದಕ್ಕೆ ಕೆಲವೊಂದು ಐಟಮನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ಕತ್ತರಿಸಿ ಇಟ್ಕೊಂಡಿರುವಂಥ ನುಗ್ಗೆ ಸೊಪ್ಪು, ಸ್ವಲ್ಪ ಜೀರಿಗೆ, ಹಾಗೆ ಅರಿಶಿನ, ಚಿಕ್ಕದಾಗಿ ಕಟ್ ಮಾಡಿರುವಂಥ ಆನಿಯನ್, ಟರ್ಮರಿಕ್ ಪೌಡರ್, ಉಪ್ಪಂತೂ ಆಲ್ರೆಡಿ ಹಾಕಿ ಆಗಿದೆ. ಬೇಕಾದರೆ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಬೋದು, ಮತ್ತು ಗ್ರೀನ್ ಚಿಲ್ಲಿ ಪೆಪ್ಪರನ್ನು ಹಾಕಬೇಕಾಗುತ್ತೆ. ಸೊ ಇದೆಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅಲ್ಲಿ ನೀವು ಹಸಿಮೆಣಸಿನಕಾಯಿ ಬೇಡ ಹೇಳಾದರೆ ಖಾರದ ಪುಡಿಯನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಮಕ್ಕಳಲ್ಲಿ ತಿನ್ನುವಾಗ ಅವರಿಗೆ ಮೆಣಸಿನಕಾಯಿ ಬಾಯಿಗೆ ಬರುತ್ತೆ. ಸೊ ಖಾರ ಅಂತ ಹೇಳುವಾಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಿಟ್ಟು ಹಾಕಿ ಸರಿಯಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಇದನ್ನು ನೋಡಿ, ನಾದಿ ಆಗಿದೆ. ಇದು ಒಂದು 5 ನಿಮಿಷ ಬಿಟ್ಟರೆ ಸಾಕು. ಚಪಾತಿ ಥರ ತುಂಬ ಹೊತ್ತು ಬಿಡಬೇಕಾಗಿಲ್ಲ ಇದನ್ನು. ಸೊ ಇದನ್ನು ಇಮಿಡಿಯೇಟಾಗಿ ಕೂಡ ಮಾಡ್ಬೋದು. ಬಾಳೆ ಎಲೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ. ಇದು ಸಾಂಪ್ರದಾಯಿಕ ಅಡುಗೆಯ ಒಂದು ವಿಶೇಷತೆ, ಬಾಳೆ ಎಲೆಯಲ್ಲಿ ಮಾಡುವಂಥದ್ದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದನ್ನು ಲೈಕ್ ಮಾಡಿ ಈ ವಿಡಿಯೋವನ್ನು, ಹಾಗೆ ನಿಮ್ಮ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಒಂದು ಸೈಡ್ ಆಗಿದೆ. ಸೊ ಸರಿಯಾಗಿ ಎಲ್ಲ ಕಡೆ ಬೇಯಿಸ್ಕೋಬೇಕು ಇದನ್ನು, ಅಕ್ಕಿ ಹಿಟ್ಟಲ್ವಾ? ಸೊ ಸರಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಚಟ್ನಿನೇ ಬೇಕು ಅಂತಿಲ್ಲ, ಇದಕ್ಕೆ ಚಟ್ನಿ ಪುಡಿ ಇರ್ಬೋದು, ಅಥವಾ ಉಪ್ಪಿನಕಾಯಂತೂ ತುಂಬ ಚೆನ್ನಾಗಾಗ್ತದೆ. ಉಪ್ಪಿನಕಾಯಿ ಮತ್ತು ತೆಂಗಿನೆಣ್ಣೆ ಇದಕ್ಕೆ ಕಾಂಬಿನೇಷನ್. ಯಾಕೆಂದರೆ ಆಲ್ರೆಡಿ ಎಲ್ಲ ಮಸಾಲೆಗಳನ್ನು ಹಾಕಿರ್ತೀವಿ ಅಲ್ವಾ? ಸೊ ಇದಕ್ಕೆ ಯಾವ ಚಟ್ನಿ ಸಾಂಬಾರು ಬೇಕಾಗೋಲ್ಲ. ಇದ್ದರೆ ಓಕೆ, ಅದರ್ವೈಸ್ ನೀವು ಚಟ್ನಿ ಪುಡಿ, ತುಪ್ಪ ಅಥವಾ ತೆಂಗಿನ ಎಣ್ಣೆ, ಉಪ್ಪಿನಕಾಯಿ
ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.